ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೆ ಈಗ ಡೋಂಟ್ ಟಚ್ ಮ್ಯಾಚ್ಗಳಾಗಿವೆ. ಹ್ಯಾಂಡ್ ಶೇಕ್ ಮಾಡಲ್ಲ, ಪರಸ್ಪರ ಅಪ್ಪುಗೆಯೂ ಇರಲ್ಲ, ಕಣ್ಣಲ್ಲೇ ಗುರಾಯಿಸ್ಕೊಂಡು ಸ್ಲೆಡ್ಜ್ ಮಾಡ್ಕೊಂಡಿರ್ತಾರೆ. ಕಳೆದೊಂದು ವರ್ಷದಿಂದ ಸಿಚುಯೇಷನ್ ಇನ್ನೂ ಕೂಡ ಟೈಟ್ ಆಗಿದೆ. ಆದರೆ ವಿಷಯ ಅದಲ್ಲ. ಭಾರತ ಹಾಗೆ ಪಾಕಿಸ್ತಾನದ ಆಟಗಾರ್ತಿಯರು ಈಗ ಮೈದಾನದಲ್ಲಿ ಹಗ್ ಮಾಡಿದ್ದಾರೆ, ಕೈ ಕುಲುಕಿ ಅಪ್ಪಿಕೊಂಡಿದ್ದಾರೆ. ಇದೇ ಈಗ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡೋ ಪಾಕ್ ಅಂದ್ರೆ ಎಣ್ಣೆ ಸಿಗೆಕಾಯಿ ಇದ್ದಂತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಕ್ರೀಡೆ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ. ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಗಳು ನಡೀತಾ ಇರೋದೇ ICC ವಿಶ್ವಕಪ್ ಹಾಗೆ ಏಷ್ಯಾ ಕಪ್ನಂತ ಟೂರ್ನಿಗಳಲ್ಲಿ. ಎರಡೂ ತಂಡಗಳ ನಡುವೆ ದ್ವಿಪಕ್ಷೀಯ ಸರಣಿಗಳು ನಡೆದು ದಶಕವೇ ಕಳೆದೋಯ್ತು. ಕಳೆದ ವರ್ಷದಿಂದ ಎರಡೂ ರಾಷ್ಟ್ರಗಳ ನಡುವಿನ ಅಂತರ ಇನ್ನೂ ಕೂಡ ಜಾಸ್ತಿ ಆಗಿದೆ. ಹೀಗಿರುವಾಗಲೇ ಪಾಕಿಸ್ತಾನದ ಆಟಗಾರ್ತಿ ಹಾಗೆ ಭಾರತದ ಆಟಗಾರ್ತಿ ತಬ್ಬಿಕೊಂಡಿರೋದೇ ಹೊಸ ವಿವಾದವಾಗಿದೆ. 100 ಲೀಗ್ನಲ್ಲಿ ಜೆಮಿಮಾ ಮತ್ತು ಫಾತಿಮಾ ಅಪ್ಪುಗೆ. ಇಂಗ್ಲೆಂಡ್ ಅಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಆಯೋಜನೆ ಮಾಡುವಂತ ದಿ 100 ವುಮೆನ್ಸ್ ಲೀಗ್ನಲ್ಲಿ ಭಾರತೀಯ ಆಟಗಾರ್ತಿಯರು ಕೂಡ ಆಡ್ತಾ ಇದ್ದಾರೆ. ಸ್ಮೃತಿ ಮಂದನ, ರಿಚಾ ಘೋಷ್, ದೀಪ್ತಿ ಶರ್ಮಾ, ಜೆಮಿಮಾ ರೋಡ್ರಿಗಸ್ ಸೇರಿದಂತೆ ಹಲವು ಭಾರತೀಯ ತಾರೆಯರು ಕೂಡ ಮಿಂಚುತ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಪಾಕಿಸ್ತಾನದ ಆಟಗಾರ್ತಿಯರು ಕೂಡ ವಿವಿಧ ಫ್ರಾಂಚೈಸಿಗಳ ಪರ ಈ ಲೀಗ್ನಲ್ಲಿ ಆಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಈ ಲೀಗ್ನಲ್ಲಿ ಭಾರತೀಯ ಮಹಿಳಾ ತಂಡದ ಸ್ಟಾರ್ ಪ್ಲೇಯರ್ ಆಗಿರುವಂತ ಜೆಮಿಮಾ ರೋಡ್ರಿಗಸ್ ಹಾಗೆ ಪಾಕಿಸ್ತಾನದ ಆಲ್ರೌಂಡರ್ ಫಾತಿಮಾ ಸನಾ ಇಬ್ರು ಕೂಡ ಪಂದ್ಯದ ವೇಳೆ ತಬ್ಬಿಕೊಂಡಿದ್ದಾರೆ. ಸದರ್ನ್ ಬ್ರೇವ್ ಹಾಗೆ ಬರ್ಮಿಂಗ್ಹ್ಯಾಮ್ ಫೀನಿಕ್ಸ್ ನಡುವಿನ ಪಂದ್ಯ ಮುಗಿದ ಬಳಿಕ ಇಬ್ಬರು ಆಟಗಾರ್ತಿಯರು ಕೂಡ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಅಂದ್ರೆ ಇವರಿಬ್ರು ಕೂಡ ಎರಡು ಫ್ರಾಂಚೈಸಿಗಳ ಅಂದ್ರೆ ಬೇರೆ ಬೇರೆ ತಂಡದಲ್ಲಿ ಆಡ್ತಾ ಇರುವಂತದ್ದು. ಮ್ಯಾಚ್ ಆದ್ಮೇಲೆ ಕ್ಯಾಶುಯಲ್ ಆಗಿ ಅಪ್ಕೊಂಡಿದ್ದಾರೆ, ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ. ಇದೆಲ್ಲ ಕ್ಯಾಶುಯಲ್ ಆಟ ಆದ್ಮೇಲೆ. ಇದೇ ಈಗ ದೊಡ್ಡ ವಿವಾದವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಎರಡೂ ದೇಶಗಳ ನಡುವಿನ ರಾಜಕೀಯ ಸಂಬಂಧಗಳು ಸದಾ ಹದಗೆಟ್ಟಿರುವಂತ ಈ ಟೈಮಲ್ಲಿ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಆಕ್ಚುಲಿ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯಗಳ ವೇಳೆ ಪರಸ್ಪರ ಆಟಗಾರರು ಅಥವಾ ಆಟಗಾರ್ತಿಯರು ಈಗ ಶೇಕ್ ಹ್ಯಾಂಡ್ ಮಾಡ್ತಾ ಇಲ್ಲ, ಹಗ್ ಕೂಡ ಮಾಡಲ್ಲ. ಹೀಗಿರುವಾಗ ವಿದೇಶಿ ಲೀಗ್ನಲ್ಲಿ ಈ ರೀತಿಯಾಗಿ ವರ್ತಿಸಿದ್ದು ಸರಿಯಲ್ಲ ಅನ್ನೋದು ಕೆಲವರ ಆರೋಪ. ಆದರೆ ಕ್ರಿಕೆಟ್ನಲ್ಲಿ ಈ ರೀತಿಯಾದಂತಹ ವರ್ತನೆಗಳೇ ತಪ್ಪು ಅನ್ನೋದೇ ಇಲ್ಲಿರುವಂತ ಹಿಂದಿನ ಲೆಕ್ಕಾಚಾರ ಕೂಡ. ಯಾಕಂತಂದ್ರೆ 2025 ಏಷ್ಯಾ ಕಪ್ ವೇಳೆ ಹ್ಯಾಂಡ್ ಶೇಕ್ ನಿರಾಕರಿಸಿದಂತ ಸೂರ್ಯಕುಮಾರ್ ಯಾದವ್. ಇಲ್ಲಿ ನೋ ಶೇಕ್ ಹ್ಯಾಂಡ್ ಅಥವಾ ಅಪ್ಪುಗೆ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 2025 ಏಷ್ಯಾ ಕಪ್ ಟೂರ್ನಿಯಲ್ಲಿ. ಅದಕ್ಕಿಂತ ಮುಂಚೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿತ್ತು. ಅಲ್ಲಿ ಭಾರತೀಯರು ಸಾವನ್ನಪ್ಪಿದ್ರು. ಈ ಒಂದು ಸೇಡಿನ ಉದ್ದೇಶದಿಂದ ಅಥವಾ ಈ ಒಂದು ಸಿಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ನಾವು ಪಾಕಿಸ್ತಾನದ ಆಟಗಾರರ ಜೊತೆ ಕೈ ಕುಲುಕಲ್ಲ ಹಾಗೆ ಹಗ್ ಮಾಡಲ್ಲ ಎನ್ನುವಂತ ನಿರ್ಧಾರವನ್ನ ತಗೊಳ್ತಾರೆ. ಏಷ್ಯಾ ಕಪ್ ನಲ್ಲಿ ಯಾವುದೇ ಪಂದ್ಯದಲ್ಲೂ ಕೂಡ ಹಗ್ ಮಾಡಲ್ಲ ಇವರು ಪಾಕಿಸ್ತಾನ ಆಟಗಾರರ ಜೊತೆಗೆ ಶೇಕ್ ಹ್ಯಾಂಡ್ ಕೂಡ ಇರೋದಿಲ್ಲ. ಇಲ್ಲಿಂದ ಶುರುವಾಗುತ್ತೆ. ಆನಂತರದಲ್ಲಿ ಮಹಿಳಾ ಏಕದಿನ ವಿಶ್ವಕಪ್ ನಡೆಯುತ್ತೆ. ಹಾಗೆ 2026 T20 ವಿಶ್ವಕಪ್ನಲ್ಲೂ ಕೂಡ ಇಂಡೋ ಪಾಕ್ ಆಟಗಾರರ ನಡುವೆ ಸೇಮ್ ಇದೇ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಕೂಡ ಈ ಟೂರ್ನಿಗಳಲ್ಲೂ ಕೂಡ ಪರಸ್ಪರ ಅಪ್ಪುಗೆ ಇರಲ್ಲ, ನೋ ಶೇಕ್ ಹ್ಯಾಂಡ್ ಪಾಲಿಸಿಯನ್ನ ಕಂಟಿನ್ಯೂ ಮಾಡ್ತಾರೆ. ಹಾಗಂತ ಇದು ಕ್ರಿಕೆಟ್ಗೆ ಅಷ್ಟೇ ಸೀಮಿತ ಆಗಿಲ್ಲ, ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ಹಬ್ಬಿದಂತ ಈ ಪದ್ಧತಿ. ಏನು ಈ ಕ್ರಿಕೆಟ್ ನಲ್ಲಿ ಶುರುವಾಯ್ತಲ್ಲ ನೋ ಶೇಕ್ ಹ್ಯಾಂಡ್ ಅನ್ನುವಂತ ಪಾಲಿಸಿ, ಇದು ಬೇರೆ ಬೇರೆ ಮಾದರಿಯ ಕ್ರಿಕೆಟ್ ನಲ್ಲೂ ಕೂಡ ಇಂಡೋ ಪಾಕ್ ಮ್ಯಾಚಸ್ ಇದ್ದಾಗ ಅಲ್ಲಿ ಕೂಡ ಸೇಮ್ ಕಂಟಿನ್ಯೂ ಆಗಿರುವಂತದ್ದು. ಇಂಗ್ಲೆಂಡ್ ನಲ್ಲಿ ದಿ 100 ಲೀಗ್ ಆಡ್ತಾ ಇರುವಂತ ಆಟಗಾರ್ತಿಯರು. ಇದೆಲ್ಲದರ ನಡುವೆ ಈಗ ಇಂಗ್ಲೆಂಡ್ ನಲ್ಲಿ ನಮ್ಮಲ್ಲಿ IPL ಹೆಂಗಿದೆಯೋ ಅಲ್ಲಿ ದಿ 100 ಲೀಗ್ ನಲ್ಲಿ ಮಹಿಳಾ ಆಟಗಾರ್ತಿಯರು ಆಟಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಭಾರತೀಯ ಆಟಗಾರ್ತಿಯರು ಕೂಡ ಆಡ್ತಾ ಇರುವಂತದ್ದು. ಹಾಗೆ ಪಾಕಿಸ್ತಾನ ಆಟಗಾರ್ತಿಯರು ಕೂಡ ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಅಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಭಾರತ ಹಾಗೆ ಪಾಕ್ ಮಹಿಳಾ ಪ್ಲೇಯರ್ಗಳು ಬೇರೆ ಬೇರೆ ಫ್ರಾಂಚೈಸಿಗಳಲ್ಲಿ ಆಡ್ಬೇಕಾಗುತ್ತೆ. ನಮ್ಮಲ್ಲಿ ಹೆಂಗೆ ಬಂದು ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಆಡ್ತಾರೋ ಅಲ್ಲಿ ಹೋಗಿ ಆಡ್ತಾ ಇರುವಂತದ್ದು ಭಾರತ ಹಾಗೆ ಪಾಕಿಸ್ತಾನ ಆಟಗಾರ್ತಿಯರು. ಇಲ್ಲಿ ವಿದೇಶಿ ಲೀಗ್ಗಳಲ್ಲಿ ಇಂಡೋ ಪಾಕ್ ವೈರತ್ಯ ಮುಂದುವರಿಸೋದು ಕಷ್ಟವಾಗುತ್ತೆ. ಏನಾಗುತ್ತೆ ಇಲ್ಲಿ ಅಂತಂದ್ರೆ ಹೌದು ಇಂಡೋ ಪಾಕ್ ಮ್ಯಾಚಸ್ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಟೀಮ್ ಇರ್ತಾರೆ. ಅಲ್ಲಿ ಏನಾಗುತ್ತೆ, ನೀವು ನೋ ಶೇಕ್ ಹ್ಯಾಂಡ್ ಕೊಡದೇ ಇದ್ರೂ ನಡೆಯುತ್ತೆ, ಜೊತೆಗೆ ಅಪ್ಪಿಕೊಳ್ಬೇಕಾದಂತ ಅಗತ್ಯ ಕೂಡ ಇರೋದಿಲ್ಲ. ಯಾಕಂದ್ರೆ ಅದು ಇಂಡೋ ಪಾಕ್ ಮ್ಯಾಚ್. ಇಲ್ಲಿ ನೀವು ಕಂಟಿನ್ಯೂ ಮಾಡಿ ಬೇಕಾಗಿಲ್ಲ ಅದು. ಆದ್ರೆ ಅಲ್ಲಿ ದಿ 100 ಲೀಗ್ ಅಂತ ಬಂದಾಗ ಅಲ್ಲಿ ಇವರೆಲ್ಲ ಆಡ್ತಾ ಇರೋದು ಅಲ್ಲಿನ ಫ್ರಾಂಚೈಸಿಗಳ ಪರ. ಅಲ್ಲಿ ಇಲ್ಲೇನಾಗುತ್ತೆ ಅಂತಂದ್ರೆ ತಮ್ಮ ರಾಷ್ಟ್ರಗಳ ಪರವಾಗಿ ಆಡುವಂತ ಏನ್ ಪಾಲಿಸಿಯಲ್ಲಿ ಇದೆಯಲ್ಲ ಅದನ್ನೆಲ್ಲ ಅಲ್ಲಿ ಕಂಟಿನ್ಯೂ ಮಾಡೋದು ಕಷ್ಟವಾಗುತ್ತೆ.
ಹಾಗೆ ನೋಡಿದ್ರೆ 100 ಲೀಗ್ ಆಡೋಕೆ ಭಾರತೀಯರಿಗೆ BCCI ಅನುಮತಿಯನ್ನ ನೀಡಿದ್ದಕ್ಕೆ ಅವರು ಆಟವನ್ನ ಆಡ್ತಾ ಇರುವಂತದ್ದು. ಸೊ ಇಲ್ಲಿ ಏನಂತಂದ್ರೆ ಈಗ ನಮ್ಮ ಬಾಯ್ಸ್ ಟೀಮ್ಗೆ ಅಲ್ಲಿಯ ಪ್ಲೇಯರ್ಗಳಿಗೆ ಆಡೋಕೆ ಅವಕಾಶವನ್ನ ಕೊಡೋದಿಲ್ಲ ದಿ 100 ಲೀಗ್ ಅಲ್ಲಿ. ಬಟ್ ವುಮೆನ್ಸ್ ಟೀಮ್ ನಲ್ಲಿರುವಂತ ಪ್ಲೇಯರ್ಗಳಿಗೆ ಅಲ್ಲಿ ಸೊ 100 ಲೀಗ್ ನಲ್ಲಿ ಭಾಗವಹಿಸೋಕೆ BCCI ಅನುಮತಿಯನ್ನ ಕೊಟ್ಟಿದೆ. ಸೊ ಅಲ್ಲಿ ಗೊತ್ತಲ್ಲಿ ಪಾಕಿಸ್ತಾನ ಆಟಗಾರ್ತಿಯರು ಬರ್ತಾರೆ ಅಂತಾನೂ ಗೊತ್ತಿರುತ್ತೆ. ಸೊ ಅಂತ ಟೈಮಲ್ಲಿ ಇವರು ಪರ್ಮಿಷನ್ ಕೊಟ್ಟಿರೋದ್ರಿಂದಲೇ ಅಲ್ಲಿ ಇಂಡಿಯನ್ ಕ್ರಿಕೆಟ್ನ ವುಮೆನ್ಸ್ ಟೀಮ್ನ ಪ್ಲೇಯರ್ಗಳು ಕೂಡ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಈಗಿರುವಾಗ ಸೊ ನೀವು ಹಳೆ ಪದ್ಧತಿಯನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ಕಷ್ಟವಾಗುತ್ತೆ. ಹಾಗೆ ಶೇಕ್ ಹ್ಯಾಂಡ್ ಮಾಡಲ್ಲ, ಹಗ್ ಮಾಡಲ್ಲ ಅಂದಾಗ ಕ್ರಿಕೆಟ್ ಆಡೋದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಮೈದಾನದಲ್ಲಿ ಹೌದಪ್ಪ ನಾವು ಕ್ರಿಕೆಟ್ ಆಡ್ತೀವಿ ಬಟ್ ಶೇಕ್ ಹ್ಯಾಂಡ್ ಮಾಡಲ್ಲ, ಹಗ್ ಮಾಡಲ್ಲ ಅಂದಾಗ ಸೊ ಅದು ರೂಲ್ಸ್ನ ಫಾಲೋ ಮಾಡದೇ ಇರುವಂಥ ನಿರ್ಧಾರವಾಗುತ್ತೆ. ಎಸ್, ನೀವು ಕ್ರೀಡೆ ಆಡೋಕೆ ರೆಡಿ ಇದ್ದೀರಿ ಅಂತಂದಾಗ ಸೊ ಅದರಲ್ಲಿ ಬರುವಂಥ ಎಲ್ಲ ಫಾರ್ಮಾಲಿಟೀಸ್ನ ನೀವು ಅಲ್ಲಿ ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಇದು ಆಟದಲ್ಲಿರುವಂಥ ನಿಯಮ. ಇಲ್ಲಪ್ಪ ನಾವು ಶೇಕ್ ಹ್ಯಾಂಡ್ ಮಾಡಲ್ಲ, ಹಗ್ ಮಾಡಲ್ಲ ಅಂದಾಗ ಕ್ರಿಕೆಟ್ ಆಡೋದೇ ತಪ್ಪಾಗುತ್ತೆ. ಸೊ ಎರಡೂ ಪಂದ್ಯಗಳ ನಡುವಿನ ಕ್ರಿಕೆಟ್ನ ಇಲ್ಲಿ ಬ್ಯಾನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ರಿಕೆಟ್ ಅನ್ನೋದೇ ಟೀಮ್ ಗೇಮ್, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇರಬೇಕು. ಆದರೆ ಒಬ್ಬರೇ ನಿಂತು ಮ್ಯಾಚ್ ಗೆಲ್ಲಿಸ್ತೀನಿ, ಆಡ್ತೀನಿ ಅನ್ನೋದೆಲ್ಲ ಸುಳ್ಳು. ಹೀಗಿರುವಾಗ ಎದುರಾಳಿ ತಂಡದ ಪ್ಲೇಯರ್ಗಳ ಜೊತೆ ಹಗ್ ಮಾಡಲ್ಲ, ಶೇಕ್ ಮಾಡಲ್ಲ ಅಂದಾಗ ಅಲ್ಲಿ ಕ್ರೀಡಾ ಸ್ಫೂರ್ತಿ ಕೂಡ ಮರೆಯಾಗುತ್ತೆ. ಹಾಗಬೇಕು ಅಂದರೆ ಕ್ರಿಕೆಟ್ ಆಡಿಸೋದೇ ತಪ್ಪು ಅನ್ನೋದು ಕೆಲವರ ವಾದ. ಸೊ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಆಡೋದಾದ್ರೆ ಆಡಬೇಕು. ಸೊ ಎರಡೂ ರಾಷ್ಟ್ರಗಳ ನಡುವೆ ಎಷ್ಟೇ ವೈಮನಸ್ಸಿದ್ರೂ ಕೂಡ ಆನ್ ಫೀಲ್ಡ್ನಲ್ಲಿ ರೂಲ್ಸ್ ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ವಿದೇಶಿ ಲೀಗ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಆಟಗಾರ್ತಿಯರು ಅಪ್ಪಿಕೊಂಡಿದ್ದು ತಪ್ಪಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.